ಗುಡ್ ಮಾರ್ನಿಂಗ್. ಟೈಮು 5:30. ಸ್ನಾನ ಆಯಿತು, ನೈವೇದ್ಯ ಮಾಡ್ಕೊಂಡೆ. ಫಸ್ಟು ಪೂಜೆ ಮಾಡಬೇಕು, ಅಮಾವಾಸ್ಯೆ ಪೂಜೆ ಅಲ್ವಾ, ಪೂಜೆ ಮಾಡೋಣ ಅಂಥೇಳಿ. ಸೊ ಚಲ್ತು ಪೂಜೆ ಮಾಡ್ಕೊಳ್ಳೋಣ. ಎಲ್ಲ ಕ್ಲೀನ್. ಸಮಯ ಸುಮಾರು 5:15, 5:20 ಆಗಿರ್ಬೋದು, ಇಲ್ಲ 5:30 ಆ ಸಮಯದಲ್ಲಿ, ಹೆಚ್ಚು ಕಡಿಮೆ ಆ ಸಮಯದಲ್ಲಿ ನಂದು ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಬಂದೆ. ಫಸ್ಟು ನೈವೇದ್ಯ ಮಾಡಿರ್ತೀನಿ. ನಾನು ಯಾವುದೇ ಕೆಲಸ ಮಾಡಲಿ, ಪೂಜೆ ದಿನ ಮಾತ್ರ ಮೊದಲು ಆದ್ಯತೆ ಸ್ನಾನ ಆದ ತಕ್ಷಣ ನೈವೇದ್ಯ ಮಾಡಿಟ್ಬಿಟ್ಟು ಮುಂದಿನ ಕೆಲಸ. ನೈವೇದ್ಯ ಮಾಡಿ ಈ ಬಾಗಿಲೆಲ್ಲ ಒರೆಸ್ಕೊಂಡು, ಅಂದರೆ ಒಂದು ಸಲ ಒರೆಸಿದ್ದೆಲ್ಲ ಒಣಗಿರುತ್ತಲ್ವ, ಈಗ ನಾನು ಒಂದು ಸಲ ಒರೆಸ್ಕೊಂಡು, ಇವತ್ತು ಅಮಾವಾಸ್ಯೆ ದಿನ ಆಗಿರೋದ್ರಿಂದ ಹೊಸ್ತಲಿಗೆ ಪೂರ್ತಿ ಅರಿಶಿನ ಹಚ್ತಾಯಿದ್ದೀನಿ. ಅರಿಶಿನಕ್ಕೆ ಒಂದು ಚೂರು ಪಚ್ಚಕರ್ಪೂರ, ಹಾಗೆ ಏನು ಹೇಳ್ತಾರೆ ಮರ್ತೋಯ್ತಲ್ಲ ಹೆಸರು, ಯಾವಾಗಲೂ ನಮ್ಮ ಮನೇಲಿ ಜವದು ನಮ್ಮ ಮನೇಲಿ ಯಾವಾಗೂ ಜವದು ಇರುತ್ತೆ. ಆ ಜವದು ಒಂದು ಚಿಟಕಿ ಪಚ್ಚಕರ್ಪೂರ, ಒಂಚೂರು ಗಂಧದ ಪುಡಿ, ರೋಸ್ ವಾಟರ್ನ ಹಾಕಿಬಿಟ್ಟು ಕಲಸಿದ್ರೆ ಘಮ ಅಂತಿರುತ್ತೆ. ಅಂದರೆ ಸಾಕ್ಷಾತ್ ಆ ಮಹಾಲಕ್ಷ್ಮಿ ಮನೆ ಒಳಗೆ ಖುಷಿಯಾಗಿ ಒಳಗೆ ಬರ್ತಾಳೆ. ಈ ಹೊಸ್ತಲ್ಲಿ ನೋಡಿಬಿಟ್ಟೆ ಆ ಮಹಾತಾಯಿ ನಿರ್ಧಾರ ಮಾಡ್ತಾಳಂತೆ. ಅಂದರೆ ಈ ಮನೆಯ ಒಡತಿ ಅಥವಾ ಈ ಮನೆಯ ಜನ ಎಷ್ಟರ ಮಟ್ಟಿಗೆ ಶುಚಿಯಾಗಿದ್ದಾರೆ, ಎಷ್ಟರ ಮಟ್ಟಿಗೆ ದೈವ ಭಕ್ತರಾಗಿದ್ದಾರೆ, ಅಥವಾ ಈ ಮನೆಯಲ್ಲಿ ಎನರ್ಜೀಸ್ ಯಾವ ರೀತಿ ಇದೆ ಅಂತ. ಸೂರ್ಯ ಹುಟ್ಟಿದ ಮೇಲೂ ಹೊಸ್ತಲು ಆಳು ಸುರಿತಾ ಇದ್ದರೆ, ಅಂದರೆ ಕ್ಲೀನಾಗಿಲ್ಲ, ಇನ್ನೂ ಹಿಂದಿನ ದಿನದ್ದೇ ಎಲ್ಲ ಹಾಗೇ ಇತ್ತು, ಕಸ ಸಹಿತ ಹೊಡೆದಿಲ್ಲ ಅಂತಂದರೆ ಆ ಮನೇನ ಬಿಟ್ಟು ಮುಂದಿನ ಮನೆಗೆ ಹೋಗ್ತಾಳಂತೆ. ಇದು ನಮಗೆ ಹಿರಿಯರು ಹೇಳ್ಕೊಟ್ಟಿದ್ದು. ನಾನು ಯಾವುದೇ ಒಂದು ಕತೆ ಹೇಳ್ತಾ ಇಲ್ಲ, ನಮಗೆ ತಿಳುವಳಿಕೆ ಅಂತೇಳಿ ಹಿರಿಯರು ಹೇಳ್ಕೊಟ್ಟಿದ್ದು. ಬೆಳಗ್ಗೆದ್ದು ಸೂರ್ಯ ಹುಟ್ಟಿದ ಮೇಲೂ ಕಾಲು ಚಾಚಿ ಮಲಗಿದ್ರೆ ಸೂರ್ಯನಿಗೆ ಮರ್ಯಾದೆ ಕೊಟ್ಟಂಗಲ್ಲ. ಅಂದರೆ ಯಾವ ದೇವರಿಗೆ ಬೆಳಗಿನ ಜಾವನೇ ಎದ್ದು ಸ್ನಾನ ಪೂಜೆಗಳನ್ನು ಮುಗಿಸ್ಕೊಂಡು ಮುಂದಿನ ಕೆಲಸಗಳನ್ನು ಮಾಡಿಕೊಂಡ್ರೆ ಆ ವೈಬ್ರೇಷನ್ನ ಫೀಲ್ ಮಾಡ್ತೀರ. ನಾನು ಈ ಯಾವ ಸ್ಟೋರಿ ಹೇಳೋದೇ ಬೇಡ, ಜಸ್ಟ್ ಒಂದೇ ಮಾತು, ಪಾಸಿಟಿವ್ ಎನರ್ಜಿ ಮನೆಯಲ್ಲಿ ಯಾವಾಗಲೂ ಇರುತ್ತೆ. ಪ್ರತಿದಿನ ಮನೇನ ಎನರ್ಜೈಸ್ ಮಾಡ್ದಂಗೆ ಬೆಳಗ್ಗೆ ಎದ್ದೇಳೋದು, ನಿತ್ಯ ಕರ್ಮಗಳನ್ನು ಮುಗಿಸೋದು, ಸ್ನಾನ ಪೂಜೆ ಮುಗಿಸ್ಬಿಟ್ರೆ ಮನೇನ ಎನರ್ಜೈಸ್ ಮಾಡಿದಷ್ಟು ಮನೇಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಇರುತ್ತೆ. ಹೊಸಲಿಗೆಲ್ಲ ಅರಿಶಿನ ಹಚ್ಬಿಟ್ಟು ಕುಂಕುಮ ಅರಿಶಿನ ಹಚ್ಚಿ ರಂಗೋಲಿನ ಹಾಕ್ಕೊಳ್ತೀನಿ. ತುಳಸಿ ಕಟ್ಟೆ ಹತ್ರ ಹಾಕಿನೇ ಈ ಕಡೆ ಬಂದೆ. ತೋರಿಸ್ತೀನಿ ಏನು ರಂಗೋಲಿ ಹಾಕಿದ್ದೀನಿ ಅಂತ. ನನಗೆ ದಿ ಮೋಸ್ಟ್ ಫೇವ್ರೆಟ್ ಪಾರ್ಟ್ ಅಂದರೆ ರಂಗೋಲಿ ಹಾಕೋದು. ಯಾವಾಗಲೂ ಅಷ್ಟೇ, ಈಗಲ್ಲ, ಬಹುಶಃ ಬುದ್ಧಿ ಬಂದಾಗಿಂದನೂ ಒಂದು ಎಳೆ ಆದರೂ ಹಾಕೋಕ್ಕೆ ಟ್ರೈ ಮಾಡ್ತಿದ್ದೇನೋ ನಾನು. ಅಮ್ಮ ಹೇಳ್ತಾರೆ, ಅಮ್ಮ ರಂಗೋಲಿ ಹಾಕಿರೋದೇ ಕಡಿಮೆ. ನಾನು ಮದುವೆ ಆಗಿ ಬಂದಮೇಲೆ ಅಮ್ಮ ಒಂದು ಸ್ಟಾರ್ ಏನೋ ಬಿಡಿಸ್ಕೊತಾಯಿದ್ರು, ಅದು ಇಲ್ಲ ಇವಾಗ. ಹೇಳ್ತಾರೆ, ಅಮ್ಮ ಒಂದೇ ಒಂದು ರಂಗೋಲಿ ಹಾಕ್ತಿರ್ತೀನಿ ಯಾವಾಗಲೂ, ದಯವಿಟ್ಟು ಬಂದು ಪೇಂಟಲ್ಲಿ ಹಾಕ್ಕೊಟ್ಟು ಹೋಗ್ಬಿಡು, ನಾನು ಅದಕ್ಕೆ ನೀರು ಹಾಕ್ಕೋತೀನಿ ಅಂತ. ಇವಾಗಂತೂ ನಾನು ಪೇಂಟಲ್ಲೇ ಹಾಕ್ಕೊಟ್ಟು ಬರ್ತೀನಿ. ಮುಂಚೆ ಎಲ್ಲ ನಾನು ಇರೋವರೆಗೂ, ಮದುವೆ ಆಗೋವರೆಗೂ ಅಂತೂ ಪ್ರತಿದಿನ ಮನೆ ಕ್ಲೀನಿಂಗ್, ಕಂಪ್ಲೀಟ್ ಮನೆ ಮೇಂಟೆನೆನ್ಸು, ಕ್ಲೀನಿಂಗು, ರಂಗೋಲಿ ನಂದಾಗಿತ್ತು. ಅಮ್ಮ ಅಡುಗೆ ಮಾಡೋರು. ಇನ್ನು ಕೆಲಸದವ್ರು ಬಂದು ಕಸ ಗುಡಿಸಿ ನೆಲ ಒರೆಸಿದ್ರು ಕೂಡ ಅವ್ರು ಚೆನ್ನಾಗಿ ಒರೆಸಿಲ್ಲ ಅಂತ ಬೇಜಾರು ಮಾಡಿಕೊಂಡು ನಾನು ಒಂದು ಸಲ ಒರೆಸ್ತಾ ಇದ್ದೆ. ಕಾಲೇಜು, ಪ್ರಾಕ್ಟಿಕಲ್ ಕ್ಲಾಸಸ್ಸು, ಜೊತೆಗೆ ನಮ್ಮಮ್ಮ ಒಂದು ಸೈಡಿಗೆ ಡಿಪ್ಲೊಮಾ ಕೋರ್ಸ್ಗೂ ಸೇರಿಸಿದ್ರು, ಕಂಪ್ಯೂಟರ್ಸ್ ಡಿಪ್ಲೊಮಾಗೆ. ಇದ್ರ ಜೊತೆ ಕಾರ್ ಡ್ರೈವಿಂಗ್ ಹೋಗಬೇಕಿತ್ತು. ಎಲ್ಲದ್ರ ಜೊತೆಗೇನು ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡಿದ್ದೀವಿ ನಾವು. ಸಮಯ ಇಲ್ಲ ಅಂತ ಹೇಳೋರಿಗೆ ನಾನು ಈ ಮಾತು ಹೇಳ್ತಾ ಇರೋದು, ಮಾಡ್ಬೋದು, ಮನಸ್ಸಿದ್ರೆ ಎಲ್ಲದನ್ನು ಕೂಡ ನಾವು ಬ್ಯಾಲೆನ್ಸ್ ಮಾಡ್ಬೋದು. ಆಸಕ್ತಿ ಇರಬೇಕು. ಮೊದಲನೇದಾಗಿ ಅಯ್ಯೋ ಅದು ಹೆಂಗೆ ಮಾಡ್ತೀರಪ್ಪ ನೀವು, ನಮ್ಮ ಕೈಲಿ ಆಗಲ್ಲ ಅನ್ನೋ ಮಾತು ಎಲ್ಲಿ ಬರುತ್ತೋ ಅಲ್ಲಿ ನಾನು ನಿಮಗೊಂದು ಟಿಪ್ ಇದು ಅಂದ್ಕೊಳ್ಳಿ. ಯಾರು ಹೇಳ್ತಾರಲ್ಲ ಈ ಮಾತು, ಅವ್ರುಗಳಿಗೆ ಜಾಸ್ತಿ ಅಡ್ವೈಸ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮನ್ನು ಬೈಕೊಳ್ತಾರೆ ಹೊರತು ಅವ್ರ ಸೋಮಾರಿತನ ಯಾವತ್ತೂ ಬಿಡಲ್ಲ. ಕೆಲವು ಹೆಣ್ಮಕ್ಳಂತೂ ಎಷ್ಟರ ಮಟ್ಟಿಗೆ ಮಿಸ್ಯೂಸ್ ಮಾಡ್ಕೊಳ್ತಾರೆ ಅಂತಂದರೆ, ಒಂದು ನ್ಯೂನತೆನ ಇಟ್ಕೊಂಡು ನನಗೆ ಆಗಲ್ಲ ಅಂದರೆ ಮುಗೀತು, ಫೈನಲಿ ಬದುಕಿರೋವರೆಗೂ ಮನೇಲಿರೋರು ಎಲ್ಲರೂ ಒದ್ದಾಡಬೇಕೇ ಹೊರತು ಇವ್ರುಗಳು ಏನನ್ನೂ ಮಾಡಲ್ಲ. ಯಾಕಂದರೆ ಇವ್ರ ಕೈಲಾಗಲ್ಲ. ಸಿಂಪಲ್ ಅಲ್ವಾ? ಇದೆ ಯಾವಾಗಲೂ ಅದೇ ಹೇಳ್ತಾರಲ್ಲ, ಇರಲಿ, ಅಂಥ ಮನೆಗಳಲ್ಲಿ ಉದ್ಧಾರ ಆಗೋದು ಯಾವತ್ತಿಗೂ ಸಾಧ್ಯ ಇಲ್ಲ. ಗೊತ್ತಾಗುತ್ತೆ. ಅಂದರೆ ಈಗ ನಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲೋ, ಗಂಡನ ದುಡಿಮೆಯಲ್ಲೋ, ಅಥವಾ ನಮ್ಮ ಮನೆಯ ಒಳಿತಲ್ಲೋ, ಎಲ್ಲೋ ಆರೋಗ್ಯದಲ್ಲೋ ಎಲ್ಲೋ ಒಂದು ಕಡೆ ಕೆಡುಕಾಗ್ತಾ ಇದೆ, ಅಥವಾ ಎಲ್ಲೋ ಒಂದು ಕಡೆ ನಮಗೆ ಪೆಟ್ಟು ಬೀಳ್ತಾ ಇದೆ ಅಂತಂದರೆ ಅದು ನಮ್ಮ ಸೋಮಾರಿತನವೇ ಕಾರಣ. 100%. ಆಫೀಸ್ಗೆ ಹೋಗಿ, ಎಲ್ಲೇ ಹೋಗಿ, ಮನೆಯಲ್ಲಿ ನೀವೇ ಅಂತಲ್ಲ, ಮನೆಯಲ್ಲಿರೋವಂಥ ನಿಮ್ಮ ಯಜಮಾನರು, ಮಕ್ಕಳು, ಯಾರಾದರೂ ಎಲ್ಲದ ಕೆಲಸಕ್ಕೂ ಕೈ ಜೋಡಿಸಿ, ಎಷ್ಟು ಸಾಧ್ಯನೋ ಎಲ್ಲರೂ ಮಾಡಿ. ನೀವೊಬ್ಬರೇ ಮಾಡಬೇಕು ಅಂತಲೂ ಹೇಳ್ತಿಲ್ಲ. ಆದರೆ ಮನೆಯನ್ನು ಶುಚಿಯಾಗಿಟ್ಕೊಳ್ಳಿ, ದೇವರ ಭಕ್ತಿ ಇರಲಿ, ದೇವರ ಪೂಜೆಗಳ ಕಡೆ ಗಮನ ಕೊಡಿ. ದೇವರ ಪೂಜೆ ಮುಗಿಸಿನೇ ಮನೆಯಿಂದ ಆಚೆ ಹೋಗಿ.
ಯಾವ ಜಾತಿ ಆದ್ರೇನು ಪ್ರೇಯರ್ ಮಾಡೋರು ಪ್ರೇಯರ್ ಮಾಡ್ತಾರೆ, ನಮಾಜ್ ಮಾಡೋರು ನಮಾಜ್ ಮಾಡ್ತಾರೆ. ಹಾಗಿದ್ಮೇಲೆ ನಮಗೇನು? ನಮಗೆ ಒಂದು ರೂಪ ಅಂತ ಇದೆ ದೇವರಿಗೆ ಅಲ್ವಾ. ನಾವು ಆ ರೂಪನ ವಿಗ್ರಹದ ರೂಪದಲ್ಲಿ ಇಟ್ಬಿಟ್ಟು ನಾವು ಪೂಜೆ ಮಾಡ್ತೀವಿ. ಹಾಗಿದ್ಮೇಲೆ ಒಂದು 2 ಕಡ್ಡಿಯ ದೀಪ ಹಚ್ಚಿ ಕಡ್ಡಿ ಹಚ್ಚೋದ್ರಲ್ಲೇನು? ಸೋಮಾರಿತನದ ಅತಿರೇಕಗಳನ್ನು ನಾನು ನೋಡಿದ್ದೀನಿ. ಅದು ನನಗೆ ಹೇಳ್ಕೊಳ್ಳೋಕ್ಕೂ ಬೇಜಾರು ಅನಿಸುತ್ತೆ. ಅಂತಂಥ ಹೆಣ್ಮಕ್ಳು ಕಾರಣದ ಮೇಲೆ ಕಾರಣ ಲೈಫಲ್ಲಿ ಕೊಡ್ತಾನೇ ಹೋಗ್ತಾರೆ ಹೊರತು ಅವ್ರಿಗೆ ಅನಿಸೋದೂ ಇಲ್ಲ ನಾವು ಬದಲಾಗಬೇಕು, ನಮ್ಮ ಮನೆಗೋಸ್ಕರ ಬದಲಾಗಬೇಕು, ನನ್ನ ಗಂಡನ ಏಳಿಗೆಗೆ ನಾವು ಬದಲಾಗಬೇಕು, ನಮ್ಮ ಮಕ್ಕಳಿಗೋಸ್ಕರ ಬದಲಾಗಬೇಕು ಯಾವತ್ತಿಗೂ ಅನಿಸಲ್ಲ. ಸ್ವಾರ್ಥ, ತಾನು ಸುಖವಾಗಿರಬೇಕು, ತಾನು ಕೆಲಸ ಮಾಡಬಾರ್ದು, ತಾನು ತಿನ್ನಬೇಕು, ತಾನು ರೆಸ್ಟ್ ಮಾಡಬೇಕು. ಲೈಫಲ್ಲಿ ಮಲ್ಗೋಕೆ ಅಂತಲೇ ನಾವು ಹುಟ್ಟಿದರೆ ಏನು ಹೇಳಬೇಕು ಅದನ್ನು, ಬೇಡ. ಮಲ್ಗೋಕೆ ಅಂತಲೇ ದೇವ್ರು ನಮ್ಮನ್ನು ಸೃಷ್ಟಿ ಮಾಡಿಲ್ಲ. ದಿನದಲ್ಲಿ 24 ತಾಸು 8 ತಾಸು ಮಲಗಿ 8 ಗಂಟೆಗಳ ಕಾಲ ಮಲ್ಕೊಳ್ಳಿ. ಇನ್ನು 8 ಗಂಟೆಗಳ ಕಾಲ ನಿಮಗೆ ಬಿಡುವು ಸಿಗುತ್ತೆ. ಇನ್ನು 8 ಗಂಟೆಗಳ ಕಾಲ ಅಡುಗೆ ಮನೆ ಎಲ್ಲ ನೋಡ್ಕೊಳ್ಳಿ. ಬಾಕಿ 8 ಗಂಟೆ ಏನು ಮಾಡ್ತೀರಾ? ನಿಮಗೆ ಬಿಟ್ಟಿದ್ದು. ಯೋಚನೆ ಮಾಡಿ. 8ನ್ನು 3 ಭಾಗ ಮಾಡಿಕೊಂಡ್ರೆ ದಿನದಲ್ಲಿ 3 ಭಾಗ 3 ಸಲ 8 ಗಂಟೆ ಕೊಡ್ತಾನೆ ಆ ಭಗವಂತ. ಅದನ್ನು ಹೇಗೆ ಬಳಸ್ಕೋತೀರಾ ನೀವು ಯೋಚನೆ ಮಾಡಿ. ನನಗೆ ಯಾರೋ ಹೇಳಿದ್ರು ಪೀಠನ ಪದೇ ಚೇಂಜ್ ಮಾಡ್ತಾ ಇರ್ತೀರಂತೆ. ತಪ್ಪೇನು? ಎಲ್ಲ ಟೀ ಕುಡ್ಡಿಂದಿರೋದ್ರಿಂದ ಮನೆಗಳಿಡ್ತೀನೋ 3 ಸ್ಟೆಪ್ಪಿನ ಪೀಠ ಇದು ಅಜ್ಜಿ ಮನೇಲಿ ನಿಮಗೆ ಸಿಗುತ್ತೆ. ಪೀಠಗಳನ್ನು ಇಡ್ತೀನೋ ಯಾವುದು ನನಗೆ ಮನಸ್ಸಿಗೆ ಖುಷಿ ಕೊಡಬೇಕು. ಭಗವಂತನ ಯಾವುದ್ರ ಮೇಲೆ ಕೂರಿಸಿದ್ರೇನು ಬೇವಿಂದು ಹಲಸಿಂದು ಎಲ್ಲ ಬಳಸಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಒಳ್ಳೆ ವುಡ್ಡಲ್ಲೇ ನಾವು ಮಾಡಿಸ್ಕೊಂಡ್ರೆ ಒಳ್ಳೆಯದು. ಇಲ್ಲಿ ಇವತ್ತು ನಾನು ನಮ್ಮ ಗಾರ್ಡನಲ್ಲಿ ಬಿಟ್ಟರೆ ಹೂವನ್ನು ತಂದೇ ಇಲ್ಲ, ಕಿತ್ಕೊಂಡು ಬಂದೇ ಇಲ್ಲ. ಕಾರಣ ನಮ್ಮ ಸಬ್ಸ್ಕ್ರೈಬರ್ಸ್ ಒಬ್ಬರು ಮಮತಾ ಅವರು, ಇನ್ನೊಬ್ಬರು ಪವಿತ್ರ ಅವರು ಬೆಂಗಳೂರಿಂದ ತುಮಕೂರಿಂದ ನನಗೆ ಹೂವನ್ನು ಕವರಲ್ಲಿ ಹಾಕಿಕೊಟ್ರು, ಇದನ್ನು ನೀವು ಬಳಸಿ ಅಂತ. ನಾನು ಹೇಳಿದೆ ಗಾರ್ಡನಲ್ಲಿ ಸಿಕ್ಕಾಪಟ್ಟೆ ಹೂ ಬಿಡುತ್ತಪ್ಪ ಬೇಡ ಅಂತಂದೆ. ಇಲ್ಲ ಮೇಡಮ್ ನೀವು ತೊಗೊಂಡೋಗಿ ಅಂತ ಪವಿತ್ರನೂ ಅಷ್ಟೇ ಮಮತಾನೂ ಅಷ್ಟೇ ಬಲವಂತ ಮಾಡಿ ಮಲ್ಲಿಗೆ ಹೂ ಕೊಟ್ಟು ಕಳಿಸ್ರು, ಶಾವಂತಿಗೆ ಹೂ ಕೊಟ್ಟು ಕಳಿಸ್ರು. ಅದೇ ಇಲ್ಲಿ ಮುಡಿಸ್ತಾ ಇದ್ದಿಲ್ಲ ಈ ಹೂವು ಎಲ್ಲದನ್ನು ಕೊಟ್ಟು ಕವರ್ಗೆ ಹಾಕಿಕೊಟ್ರು. ಸೊ ಅದನ್ನೇ ಇವತ್ತು 2 ದಿನ ಪೂಜೆಗೆ ಅದನ್ನೇ ಬಳಸ್ಬಿಡೋಣ ಅಂಥೇಳಿ ಗಾರ್ಡನಲ್ಲಿರೋ ದಾಸವಾಳ ದೊಡ್ಡ ದಾಸವಾಳ ಹೂವು ಬಿಟ್ಟರೆ ಇನ್ಯಾವ ಹೂವನ್ನು ನಾನು ಕೀಳಲಿಲ್ಲ. ಅದನ್ನೇ ಪೂಜೆ ಮಾಡಿ. ಯಾಕಂದರೆ ಯಾವ ಹೂವು ಆದ್ರೇನು ಬತ್ತೋಗ್ಬಿಡುತ್ತಲ್ವ, ಸುಮ್ಮನೆ ಅದನ್ನ ಇಟ್ಟು ಬಾಡಿಸೋದ್ರಲ್ಲಿ ಅರ್ಥ ಇಲ್ಲ. ಫ್ರಿಜ್ಜಲ್ಲಿ ಇಡೋದಕ್ಕಿಂತ ಪೂಜೆ ಮಾಡಿ ಖಾಲಿ ಮಾಡೋಣ ಅಂಥೇಳಿ ಅದನ್ನೇ ಬಳಸ್ತಾ ಇದ್ದೀನಿ. ಆ ಭಗವಂತ ಮಮತಾ ನಿಮಗೂ ನಿಮ್ಮ ಕುಟುಂಬಕ್ಕೂ, ಪವಿತ್ರ ನಿಮಗೂ ನಿಮ್ಮ ಮಕ್ಕಳಿಗೂ ನಿಮ್ಮ ಯಜಮಾನರಿಗೂ ಎಲ್ರಿಗೂ ಆ ಭಗವಂತ ಒಳ್ಳೇದು ಮಾಡಲಿ. ಯಾಕಂದರೆ ಈ ಪೂಜೆಯಲ್ಲಿ ನಿಮ್ಮ ಪಾಲು ಇದೆ. ಸೊ ನಾನು ಹೆಚ್ಚಿಗೆ ಹೇಳಿದ್ರೆ ಅದೇ ಯಾವಾಗಲೂ ಹೇಳ್ತೀನಿ ಅಂತ ಅನಿಸ್ಬಿಡುತ್ತೆ. ಇಲ್ಲ, ಸ್ವಲ್ಪ ಮಟ್ಟಕ್ಕಾದರೂ ನಿಮ್ಮ ಮನೆ ಕಡೆ ಗಮನ ಕೊಡಿ. ನಿಮ್ಮ ಕೈಯಲ್ಲಿದೆ. ಮನೆಯ ಮಹಾಲಕ್ಷ್ಮಿ, ಮನೆಯ ಏನು ಹೇಳ್ತಾರೆ ಗೃಹಿಣಿಯಾದ ನಾವು ಮನೆಯ ಮಹಾಲಕ್ಷ್ಮಿಯರು. ನಾವು ಯಾವ ರೀತಿ ಮನೆಯಲ್ಲಿ ನಡ್ಕೋತೀವೋ ನೋಡ್ಕೋತೀವೋ ಅದೇ ರೀತಿ ಮನೆಯಲ್ಲಿ ಏಳಿಗೆ ಆಗುತ್ತೋ ಅಥವಾ ಮನೆಯಲ್ಲಿ ಸ್ವಲ್ಪ ಕೆಡುಕುಗಳಾಗುತ್ತೋ ಎಲ್ಲದಕ್ಕೂ ನಮ್ಮ ಕೈಯಲ್ಲೇ ಇದೆ. ಸೋಮಾರಿತನ ಒಂಚೂರು ಬಿಟ್ಟು ನೋಡಿ. ಬೆಳಗ್ಗೆ ಯಾರು ಮನೆಯಲ್ಲಿ ಬೇಗ ಎದ್ದು ಹೆಣ್ಮಕ್ಳು ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಮಾಡ್ತಾರೆ ನೋಡಿ, ಆ ಮನೆಯಲ್ಲಿರೋವಂಥ ವೈಬ್ರೇಷನ್ಸು ನಿಮಗೆ ಬೇರೆಯವ್ರ ಮನೇಲಿ ಸಿಗಲ್ಲ. ಬಿಡಿ, ನಂದು ಹೇಳೋದೇ ಧರ್ಮ. ಯಾಕಂದರೆ ಈ ಪ್ಲ್ಯಾಟ್ಫಾರ್ಮ್ ಇದೆ, ಅದೊಂದು ಅನುಕೂಲ, ಅದನ್ನು ಬಳಸ್ಕೊಂಡು ನಾನು ನಿಮ್ಮ ಜೊತೆ ನನ್ನ ಭಾವನೆಗಳನ್ನು ಹಂಚ್ಕೊಳ್ತಾ ಇದ್ದೀನಿ ಅಷ್ಟೇ. ಸೊ ಇಲ್ಲಿ ಇನ್ನೂ ಒಂದು ವಿಚಾರ ಹೇಳಬೇಕು ನಾನು. ನಮ್ಮ ಸಬ್ಸ್ಕ್ರೈಬರ್ ತುಮಕೂರು ಹತ್ರ ಒಂದು ಹಳ್ಳಿ, ಅಲ್ಲಿಂದ ಬಂದು ನನಗೆ ಇತ್ತೀಚೆಗಷ್ಟೇ ನಾವು ಮಂತ್ರಾಲಯಕ್ಕೆ ಹೋಗಿದ್ವಿ. ಮಂತ್ರಾಲಯದಿಂದ ನಿಮಗೋಸ್ಕರ ನಾನು ರಾಘವೇಂದ್ರ ಸ್ವಾಮಿ ಮೂರ್ತಿಯನ್ನು ತಂದೆ, ಮಂತ್ರಾಕ್ಷತೆನ ತಂದಿದ್ದೀನಿ ಮೇಡಮ್ ಅಂಥೇಳಿ ಕೊಟ್ಟು ಹೋದರು. ಬಹುಶಃ ಕಜ್ಜಾಯದ ಒಂದು ಮಿಕ್ಸ್ ಕೊಟ್ಟೋಗಿರೋದು ನೀವೇ ಅನ್ಕೋತೀನಿ. ನಾನು ಮರ್ತೋಗಿದೆ, ನನಗೆ ಕಜ್ಜಾಯ ಅಂದ್ಕೊಂಡೆ. ಅದು ಕೂಡ ಇದೆ, ಅದನ್ನು ಮಾಡ್ಕೋಬೇಕು. ನಾನು ರೆಡಿಯಾಗಿ ಎಲ್ಲ ರುಬ್ಕೊಂಬಂದು ಕೊಟ್ಟಿದ್ದಾರೆ, ನಾನು ಕಜ್ಜಾಯ ಮಾಡ್ಕೋಬೇಕು. ಹೇಳ್ತೀನಲ್ಲ, ಈ ಪ್ರೀತಿಗೆಲ್ಲ ಏನು ಕೊಡಲಿ ನಾನಲ್ವಾ? ನನ್ನ ಕೈಯಲ್ಲಿ ಏನಿಲ್ಲ. ಈ ಮಾತುಗಳನ್ನು ಬಿಟ್ಟರೆ, ಕೃತಜ್ಞತೆ ತೋರಿಸೋದನ್ನು ಬಿಟ್ಟರೆ ನಾನು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಬ್ಬರ ಅಲ್ವಾ? ಬಟ್ ನೀವುಗಳು ತೋರಿಸೋವಂಥ ಪ್ರೀತಿ ನಾನು ಜೀವನ ಪೂರ್ತಿ ಚಿರಋಣಿಯಾಗಿರ್ತೀನಿ. ಬರೀ ಇದಷ್ಟೇ ಅಲ್ಲ, ಇಬ್ಬರು ಬಂದು ಗಿಡಗಳನ್ನು ಕೊಟ್ಟರು. ನಾನು ಅಷ್ಟೇ ನಮ್ಮ ಮನೆಯಲ್ಲಿ ಗಂಗಾಜಲ ಇದೆ, ಅದರಲ್ಲಿ ತೊಳೆದ್ಬಿಟ್ಟು ರಾಘವೇಂದ್ರ ಸ್ವಾಮಿಯ ಮೂರ್ತಿ ಒಂದು ಇಡಿಯಲ್ಲಿ ಬರುವಷ್ಟೇ ತಂದಿದ್ದರು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮಗಳಿಗೆ ಆ ಭಗವಂತ ಆಯುಷು, ಆರೋಗ್ಯ, ವಿದ್ಯಾ, ಬುದ್ಧಿ ಎಲ್ಲ ಕೊಟ್ಟು ಕಾಪಾಡಲಿ. ಆ ರಾಘವೇಂದ್ರ ಸ್ವಾಮಿನೂ ಇವತ್ತು ಪೂಜೆಗೆ ಇಟ್ಟು, ನಾನು ಅಮಾವಾಸ್ಯೆ ಅಲ್ವಾ, ಇವತ್ತಿಂದ ಪೂಜೆ ಮಾಡಬೇಡ ಅಂತೇಳಿ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಅದೊಂದು ಕೊರತೆ ಇತ್ತೇನೋ, ರಾಯರು ಹುಡುಕೊಂಡು ನಮ್ಮ ಮನೆಗೂ ಬಂದರು. ನಿಮ್ಮಿಂದ ನಮ್ಮನೇಲಿ ರಾಯರ ಪೂಜೆ ಆಗೋಂಗಾಯಿತು. ಧನ್ಯವಾದ ನಿಮ್ಗೆ ಇಲ್ಲಿಂದನೇ ತಿಳಿಸ್ತೀನಿ.
ಮಾಡ್ತೀನಿ, ಆಮೇಲೆ ಅಲ್ಲಿ ಬರೋದು. ಇದು ಅಮಾವಾಸ್ಯೆಯ ದಿನ ನಮ್ಮ ಮನೆಯ ಪೂಜೆ. ಪೀಠಗಳನ್ನು ಬದಲಾಯಿಸ್ತಾ ಇರ್ತೀನಿ ಅಂತ ಅದೇ ಅಂದ್ಕೊಂಡ್ರೆ ಇದೆ, ಸುಮಾರಿದೆ. ಹಾಗಾಗಿ ನಾನು ಮನಸ್ಸು ಬಂದಂಗೆ ಅವಾಗವಾಗ ಚೇಂಜ್ ಮಾಡ್ತಾ ಇರ್ತೀನಿ ಅಷ್ಟೇ. ಹಾಗೆ ಮನೇಲಿ
ಒಂದು 10 ದಿನದ ಕೆನೆಯನ್ನು, ಹಾಲಿನ ಕೆನೆ ಜೊತೆಗೆ ಏನು ಮಾಡ್ತೀನಿ ಅಂತಂದರೆ, ನಾಳೆ ಬೆಣ್ಣೆ ಮಾಡಬೇಕು ಅಂದಾಗ ಈಗ ಆ ಕೆನೆನ ಫ್ರೀಝರಿಂದ ಹೊರಗಡೆ ಇಟ್ಟು ಅದು ಸ್ವಲ್ಪ ನಾರ್ಮಲ್ ಟೆಂಪ್ರೇಚರ್ಗೆ ಬಂದಾಗ ಅದರಲ್ಲಿ ಮೊಸರು ಹಾಕ್ಬಿಟ್ಟು ಮುಚ್ಚಿಟ್ಬಿಡ್ತೀನಿ. ಮುಚ್ಚಿಟ್ಟ ನಂತರ ಅದು ಪೂರ್ತಿ ಮೊಸರು ಥರ ಆಗಿರುತ್ತೆ. ಸಂಜೆಗೆ ನಾನು ಈ ಬೆಣ್ಣೆನ ಮಾಡ್ತೀನಿ. ಬಟ್ ಇವತ್ತು ಬೆಳಗ್ಗೆನೇ ಮಾಡ್ತಾಯಿದ್ದೆ, ರಾತ್ರಿ ಹಾಕಿಟ್ಟಿದ್ದೆ. ಹಾಗಾಗಿ ಈ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಇವಾಗ ಬೆಣ್ಣೆನ ಮಾಡಿಡ್ತಾಯಿದ್ದೀನಿ. ಒಂದು 10 ದಿನದ ಬೆಣ್ಣೆ ಇದು. ನಾವು ತೊಗೊಳ್ಳೋದು ಎಮ್ಮೆಯ ಹಾಲು. ಹಸುದು ಅದೇ ಹೇಳಿದ್ನಲ್ಲ ಲಾಸ್ಟ್ ಟೈಮ್ ಪ್ರಾಬ್ಲಮ್ ಏನಂದರೆ, ಒಂದು ನಮ್ಮ ದೇಸಿ ಹಸು ಇರುತ್ತೆ, ಇನ್ನು ಉಳಿದಿದ್ದು ಬೇರೆ ಹಸು ಇರುತ್ತೆ. ಯಾವ್ದು ಕೊಡ್ತಾರೋ ಅನ್ನೋ ಭಯಕ್ಕೆ ನಾನು ಹಸು ಹಾಲು ತೊಗೊಳ್ಳೋದೇ ಇಲ್ಲ. ಆ ಥರ ಒಂದೇ ಒಂದು ಹಸು ಇಟ್ಕೊಂಡ್ರೋ ಯಾರು ಇರ್ತಾರೆ? ಯಾರೂ ಇರಲ್ಲ. ಇದು ಕೂಡ ನಮ್ಮಂಥ ಚಿಕ್ಕ ಊರುಗಳಲ್ಲೂ ಈ ಪ್ರಾಬ್ಲಮ್ ಅಂತಂದರೆ ಹೇಗೆ ಅಲ್ವಾ? ನಮಗೂ ಅನಿಸುತ್ತೆ ಮುಂದೆ ಹೆಂಗಪ್ಪ ಅಂತ ಅನಿಸುತ್ತೆ. ಹಾಗಾಗಿ ಎಮ್ಮೆ ಹಾಲನ್ನೇ ತೊಗೊಳ್ತಾ ಇದ್ವಿ. ಇದು ಫ್ಯಾಟ್ ಜಾಸ್ತಿ, ಸೊ ಇದಕ್ಕೆ ನೀರನ್ನು ಜಾಸ್ತಿ ಹಾಕಿ ನಾವು ಬಳಸಬೇಕು ಅಷ್ಟೇ. ಎಮ್ಮೆ ಹಾಲು ಚೆನ್ನಾಗಿ ಅನಿಸುತ್ತೆ, ನೋಡಲಿಕ್ಕೂ ಅದು ಸ್ವಲ್ಪ ಬಿಳುಪಾಗಿರೋದ್ರಿಂದ ನಮಗೊಂಥರ ಮನಸ್ಸಿಗೆ ಸಮಾಧಾನ. ಸೊ ಬೆಣ್ಣೆ ಎಲ್ಲ ಕಡ್ದು ಅಂದರೆ ನನ್ನ ಅಗಾರೋದು ಸ್ಟ್ಯಾಂಡ್ ಮಿಕ್ಸರ್ ಇದೆಲ್ಲ, ಅದರಲ್ಲೇ ನಾನು ಇದನ್ನು ಕೆನೆ ಎಲ್ಲ ಹಾಕಿಬಿಟ್ರೆ ಒಂದು 5 ನಿಮಿಷಕ್ಕೆ ಬೆಣ್ಣೆ ಆಗಿಬಿಡುತ್ತೆ. ಅದರಲ್ಲೇ ಬೆಣ್ಣೆ ತೆಗೆದು ಈ ಬೆಣ್ಣೆ ತೆಗೆದ ನಂತರ ಬಂದಿರೋ ನೀರನ್ನು ಬಾಟಲ್ ಸ್ಟೋರ್ ಮಾಡಿಟ್ಟಿದ್ದೀನಿ. ಪನ್ನೀರ್ ಮಾಡೋಷ್ಟು ಪೇಷನ್ಸ್ ನನಗೂ ಇರಲಿಲ್ಲ, ಹಾಗಾಗಿ ಪನ್ನೀರ್ ಮಾಡಿಲ್ಲ. ಆ ಡೈರೆಕ್ಟ್ ನೀರನ್ನೇ ಹಾಕಿ ಚಪಾತಿ ಇಟ್ಟು ಕಲಿಸೋಣ ಅಂದ್ಕೊಂಡು ಹಾಗೆ ಇಟ್ಕೊಂಡೆ. ಹಲೋ, ನಮಸ್ಕಾರ ಎಲ್ರಿಗೂ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯೋಸ್ ಲಿಟ್ಸ್. ದೇವ್ರ ಮೇಲೆ ಕೂತೀನಿ. ಅಮಾವಾಸ್ಯೆ ಪೂಜೆ ಇವತ್ತು ಬೆಳಗ್ಗೆನೇ ಆಗಿತ್ತು. ನಿಮ್ಮೆಲ್ರಿಗೂ ಗೊತ್ತು, ಬೆಳಗ್ಗೆ ಯಾಕಂದರೆ ಶೂಟ್ ಮಾಡಿ ಹಾಕಿದ್ದೆ ಕೂಡ ಕ್ಲಿಪ್ಪಿಂಗ್ಸು. ಆನಂತರ ಮಧ್ಯಾಹ್ನ ಡ್ರೆಸ್ ಚೇಂಜ್ ಮಾಡಿ ಮತ್ತು ಆ್ಯಸ್ ಯೂಶ್ವಲ್ ಸಂಜೆ ಪೂಜೆ ಆಯ್ತು. ಇವಾಗ ತುಳಸಿ ದೀಪ ಎಲ್ಲ ಹಚ್ಚಿ ಕೆಲಸ ಎಲ್ಲ ಮುಗಿಸ್ಕೊಂಡೆ ಸಂಜೆದು. ಸುಮಾರು ಈವೆಂಟ್ ವಿಡಿಯೋ ಹಾಕೋದಿದೆ, ನಾನು ಶೂಟ್ ಮಾಡಿಟ್ಟಿರೋಂಥ ಎಷ್ಟೋ ವಿಡಿಯೋಸ್ ಹಾಕೋದಿದೆ. ಬಟ್ ಅರ್ಜೆಂಟ್ ಅಂತ ಅನ್ಸಿದ್ರೆ ವರಮಹಾಲಕ್ಷ್ಮಿ ಹಬ್ಬದ್ದು, ಹೌದು, ಅದನ್ನು ಹಾಕಲೇಬೇಕು ಅಂದ್ಕೊಂಡು ನಾನು ಮೊದಲು ಅದನ್ನೇ ಹಾಕ್ತಾ ಇದ್ದೀನಿ. ನಾನು ವರಮಹಾಲಕ್ಷ್ಮಿ ಹಬ್ಬನ 28ನೇ ತಾರೀಕು ಶುಕ್ರವಾರ ಮಾಡ್ತಾ ಇದ್ದೀನಿ. ಎಸ್, ಅಂದ್ರೆ ನೋಡಿ, ಲಕ್ಷ್ಮೀ ಪೂಜೆಗೆ ಹುಣ್ಣಿಮೆ ತುಂಬಾ ಶ್ರೇಷ್ಠವಾದದ್ದು. ಹಾಗಂತ ನೋಡ್ಕೊಂಡ್ರೆ ನಾವು ವರಮಹಾಲಕ್ಷ್ಮಿ ಹಬ್ಬನ ಪ್ರತಿ ವರ್ಷ ಯಾವಾಗ ಆಚರಿಸ್ತೀವಿ ಅಂದ್ರೆ, ಹುಣ್ಣಿಮೆಗಿಂತ ಮುಂಚೆ ಬರುವ ಶುಕ್ರವಾರ, ಹುಣ್ಣಿಮೆಗೆ ಹತ್ತಿರದಲ್ಲಿರುವಂತ ಶುಕ್ರವಾರದಂದು ನಾವು ವರಮಹಾಲಕ್ಷ್ಮಿ ಹಬ್ಬನ ಆಚರಿಸ್ತೀವಿ. ಹಂಗ್ ನೋಡ್ಕೊಂಡ್ರೆ ಶುಕ್ರವಾರದ ದಿನನೇ ಹುಣ್ಣಿಮೆ ಬಂದಿದೆ 28ಕ್ಕೆ. 21 ಕ್ಯಾಲೆಂಡರ್ಲಿ 21ನೇ ತಾರೀಕಿಗೆ ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳಿ ಕೊಟ್ಟಿದ್ದಾರೆ. ಹುಣ್ಣಿಮೆಗೆ ಹತ್ತಿರವಾದ ಶುಕ್ರವಾರ ಅಂತಂದ್ರೆ 28, ಅವತ್ತೇ ಹುಣ್ಣಿಮೆ ಬಂದಿರೋದು. ಅದಕ್ಕಿಂತ ಶ್ರೇಷ್ಠವಾದದ್ದು ಇನ್ನೇನಿದೆ? ಇದು ನನ್ನ ಅನಿಸಿಕೆ. ಸ್ವಲ್ಪ ಕೇಳಿ ಮಾಡಿ ತಿಳ್ಕೊಂಡು ನಾನು ಯೋಚಿಸಿದ್ದು 28ಕ್ಕೆ ಮಾಡೋಣ. ಶುಕ್ರವಾರ ದಿನ ಹುಣ್ಣಿಮೆ ಇರೋದಿಲ್ಲ, ತುಂಬಾ ಒಳ್ಳೆ ದಿನ, ಲಕ್ಷ್ಮಿ ಕೂರಿಸ್ಲಿಕ್ಕಂತೂ ಹೇಳಿ ಮಾಡಿಸಿದಂತ ಮುಹೂರ್ತ. ಹಾಗಾಗಿ ನಾನು ವರಮಹಾಲಕ್ಷ್ಮಿ ಹಬ್ಬನ 28ಕ್ಕೆ ಮಾಡ್ತೀನಿ. ಹೇಗ್ ಮಾಡ್ತೀರಾ ಏನು ಅಂದ್ರೆ, ಅದಕ್ಕೆ ಸಂಬಂಧಪಟ್ಟಂಗೆ ಸಿಕ್ಕಾಪಟ್ಟೆ ವಿಡಿಯೋಸ್ ನನ್ನ ಚಾನಲ್ ಅಲ್ಲಿ ಇದೆ, ನೀವು ನೋಡ್ಬೋದು. ಪ್ರತಿ ವರ್ಷನೂ ಪ್ರಿಪ್ರೇಷನ್ ಇಂದ ಹಿಡಿದು ಎಲ್ಲ ಹಾಕಿರ್ತೀನಿ. ಜೊತೆಗೆ ಟೈಮಿಂಗ್ಸ್ ಬಗ್ಗೆ ಕೇಳ್ತಾ ಇದ್ರೆ, ನಾನು ಪ್ರತಿ ವರ್ಷನೂ ಬೆಳಗಿನ ಜಾವ ಬೇಗನೆ ಪೂಜೆ ಮುಗಿಸ್ಬಿಡ್ತೀನಿ. ಒಂದು 6 ಗಂಟೆ 6:45 ಅಂದ್ರೆ ಸೂರ್ಯ ಹುಟ್ಟೋಷ್ಟರಲ್ಲಿ ಆಲ್ಮೋಸ್ಟ್ ಪೂಜೆ ಮುಗಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಇಲ್ಲ ಅಂದ್ರೆ ಒಂದ್ 4:30-5 ಗಂಟೆಗೆ ಶುರು ಮಾಡಿರ್ತೀನಿ ಪೂಜೆನ. ಯಾವಾಗಾದ್ರೂ ಮುಗಿಲಿ, ಪೂಜೆ ಶುರು ಮಾಡೋದು ತುಂಬಾ ಮುಖ್ಯ ಆಗತ್ತೆ. ನಾವು ಪೂಜೆ ಮುಗಿಸೋ ಮುಹೂರ್ತ ಅಲ್ಲ, ಶುರು ಮಾಡೋ ಮುಹೂರ್ತ ಶುಭ ಮುಹೂರ್ತ ಆಗಿರ್ಬೇಕು. ನಾನು ಯಾವ ಟೈಮಿಂಗ್ಸ್ ನೋಡಲ್ಲ, ಬ್ರಾಹ್ಮಿ ಮುಹೂರ್ತದಲ್ಲೇ ನಾನು ಶುರು ಮಾಡ್ಕೊಂಡ್ಬಿಡ್ತೀನಿ ಕೆಲಸಗಳನ್ನ, ಪೂಜೆ ಕೆಲಸಗಳನ್ನ. ಸೊ ಹಾಗಾಗಿ ಒಂದು 6-6:30 ಅಷ್ಟರಲ್ಲಿ ಮಂಗಳಾರತಿ ಆಗ್ಬಿಟ್ರೆ ನಡೆಯುತ್ತೆ. ಆಮೇಲೆ ಕೆಲವೊಬ್ರು ಹೇಳ್ತಾರೆ, ಅವಾಗ ಪೂಜೆ ಮಾಡ್ಕೊಂಡು ಮಧ್ಯಾಹ್ನಕ್ಕೆ ನೈವೇದ್ಯ ಮಾಡ್ಬೋದಾ ಅಂತ. ಇಲ್ಲ, ಆ ಮಾತಾಯಿ ಏನ್ ಕೇಳ್ತಾಳೆ ನಮ್ ನೈವೇದ್ಯಕ್ಕೆ? ವಿವಿಧ ಭಕ್ಷ್ಯ ಭೋಜನ ಮಾಡಿಡ್ರಿ ಅಂತ ಕೇಳಲ್ಲ. ಒಂದ್ ಕೋಸಂಬರಿ ಮಾಡಿ, ಪಾನಕ ಮಾಡಿ, ಒಂಚೂರು ಚಿತ್ರಾನ್ನ ಮಾಡಿ, ಒಂಚೂರು ಹೂರ್ಣ ಮಾಡಿಡಿ, ಈ ತರ ಮಾಡಿಟ್ರೆ ಸಾಕು. ಎಲ್ಲದನ್ನು ಮಾಡಿ ಬಡಿಸ್ಬೇಕು ಅಂತಾನೆ ಇಲ್ಲ, ಅಷ್ಟೆಲ್ಲ ತುಂಬಾ ಸಿಂಪಲ್ ಆಗತ್ತೆ. ರಾತ್ರಿ ಎಲ್ಲ ಬೆಳಗ್ಗೆ ಏನ್ ಅಡಿಕೆ ಮಾಡ್ಬೇಕು ಅದನ್ನೆಲ್ಲ ರೆಡಿ ಇಟ್ಟಿರಿ. ಅಂದ್ರೆ ಈಗ ಬೇಳೆ ಬೇಯಿಸ್ಕೋಬೇಕಾ, ಕುಕ್ಕರ್ ರೆಡಿ ಇಟ್ಟಿರಿ. ಬೆಳಗ್ಗೆ ಎದ್ದ ತಕ್ಷಣ ಅದನ್ನ ತೊಳೆದು ಬೇಯಿಸೋದು ಎಷ್ಟೊತ್ತು? ಅಂದ್ರೆ ಪ್ರಿಪ್ರೇಷನ್ ಹಾಗಿರ್ಬೇಕು. ಒಂದೇ ಒಂದಿನ ಒಂಚೂರು ಕಷ್ಟ ಪಟ್ಬಿಟ್ರೆ ಏನ್ ನಮ್ ಗಂಟು ಹೋಗುತ್ತೆ ಅನ್ನೋದು ನನ್ನ ಭಾವನೆ. ಒಂದಿನ ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡೋಣ. ನಾನ್ ಮಾತ್ರ 21ಕ್ಕೆ ಮಾಡ್ತಾ ಇಲ್ಲ. ಬಟ್ ನಿಮ್ಮ ಅನಿಸಿಕೆಗಳು ನಿಮಗೆ ಅನಿಸ್ದಂಗೆ ನೀವು ಮಾಡ್ಬೋದು. ನಿಮಗೆ ಯಾವಾಗ ಸರಿ ಅನ್ಸುತ್ತೋ ಆವಾಗ ನೀವು ಮಾಡಿ. ಬಟ್ ನಾನ್ ಮಾಡ್ತಾ ಇರೋದು 28ಕ್ಕೆ. ಯಾಕಂದ್ರೆ ತುಂಬಾ ಜನ ಅದನ್ನ ಹಾಕಿದ್ರಿ ಕೂಡ ಕಮೆಂಟ್ ಅಲ್ಲಿ, ಅಕ್ಕ ನೀವ್ ಯಾವಾಗ ಮಾಡ್ತೀರಾ ಹೇಳಿ ಅಂತ. 28 ಹುಣ್ಣಿಮೆ ಅಂದು ನಾನು ಮಾಡ್ತೀನಿ. ಇನ್ನ ಹಬ್ಬದ ಪ್ರಿಪ್ರೇಷನ್ ಅಂತ ಏನಿಲ್ಲ, ಮನೆ ಕ್ಲೀನ್ ಮಾಡ್ಕೋಬೇಕಿತ್ತು. ಈವೆಂಟ್ ಮುಗಿಸ್ಕೊಂಡ್ ಬಂದ ತಕ್ಷಣ ಮನೆ ಕ್ಲೀನ್ ಮಾಡ್ಕೊಂಡ್ವಿ ಕಂಪ್ಲೀಟ್ ಆಗಿ. ನನಗೆ ಆಶ್ಚರ್ಯ, ಜೇಡ ಕಟ್ಬಿಟ್ಟಿದೆ ಮನೇಲಿ ಎಷ್ಟೊಂದ್ ಕಡೆ. ಹೊಸ ಮನೆ ಹೆಂಗಪ್ಪ ಅಂತ ಅನ್ಸು. ಒಂದ್ ಕಡೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡು ಒರೆಸ್ಕೊಳ್ಳೋದೆಲ್ಲ ಮಾಡ್ಕೊಂಡ್ವಿ.
ಶ್ರಾವಣಕ್ ಮುಂಚೆ ಅಂದ್ರೆ ಇವತ್ತು ಅಮಾವಾಸ್ಯೆ ಅಲ್ಲ, ಇದೆ ಅಮಾವಾಸ್ಯೆಗಿನ ಮುಂಚೆ ಎಲ್ಲ ಮುಗಿಸ್ಕೊಂಡ್ವಿ ಕೆಲ್ಸನ. ಇನ್ನೇನಿದ್ರು ಹಬ್ಬಕ್ಕೆ ದೂರ ಇದೆ, 28 ಒಂಚೂರು ದೂರ ಇದೆ. ಅದಕ್ ಮುಂಚೆ ನಮ್ಮ ನಾಗರ ಪಂಚಮಿ ತುಂಬಾ ಜೋರು. ನಮ್ಮಲ್ಲೆಲ್ಲ ನಾಗರ ಪಂಚಮಿ ತುಂಬಾ ಚೆನ್ನಾಗ್ ಮಾಡ್ತೀವಿ. ಹುಂಡೆಗಳನ್ನ ಮಾಡ್ಬಿಟ್ಟು, ನಾಗ ಚತುರ್ಥಿ ದಿನ ಹಾಲೆರ್ದು, ಪಂಚಮಿ ದಿನ ಸಿಹಿ ಭೋಜನ ಮಾಡ್ಬಿಟ್ಟು ದೇವ್ರಿಗೆ ನೈವೇದ್ಯ ಮಾಡೋದಾಗ್ಲಿ ಇದೆಲ್ಲ ಮಾಡ್ತೀವಿ. ಸೊ ನಾಗರ ಪಂಚಮಿ ಬಂತು, ಮೊದಲನೇ ಹಬ್ಬ, ಶ್ರಾವಣದಲ್ಲಿ ಮೊದಲನೇ ಹಬ್ಬ. ಸೊ ಅದನ್ನ ಆಚರಿಸೋದ್ರ ಕಡೆ ನಮ್ ಗಮನ ಇದೆ. ಇವಾಗ ವರಮಹಾಲಕ್ಷ್ಮಿ ಕಡೆ ಇಲ್ಲ, ಅದು ಮುಗಿದ ನಂತರ ವರಮಹಾಲಕ್ಷ್ಮಿಗೆ ನಾವು ಜೋಡಿಸ್ಕೊಳ್ಳೋದು. ಇನ್ನೇನಾದ್ರೂ ಡೌಟ್ಸ್ ಇದ್ರೆ ನೀವು ಹಾಕಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಕ್ಷಮಿಸಿ, ಎಷ್ಟೋ ವರ್ಷಗಳಾಯ್ತೇನು ನಾನ್ ನಿಮಗೆ ನನ್ನ ವರಮಹಾಲಕ್ಷ್ಮಿ ಪುಸ್ತಕದ ಬಗ್ಗೆ ಹೇಳ್ತಾನೆ ಇದ್ದೆ ಅಲ್ವಾ. ಓಕೆ, ಇಲ್ಲಿ ನೀವು ನೋಡ್ಬೋದು, ಇದು ಯಾರೋ ಕುಂಕುಮಕ್ಕೆ ಅಂತ ಕೊಟ್ಟಿದ್ದಂತ ವರಮಹಾಲಕ್ಷ್ಮಿ ಪುಸ್ತಕ. ಬಟ್ ನಾನು ಇದನ್ನ ತೆಗೆದು ಎಲ್ಲ ಪೂಜೆ ಮಾಡಕ್ಕೆ ಅಂತ ನಾನು ಕೆಲವೊಂದ್ಸಲ ಏನ್ ಮಾಡ್ತೀನಿ ಅಂದ್ರೆ, ನಡೆಯುತ್ತೆ ಯಾವ್ದಾದ್ರು ಏನು ಅಂತ ತೆಗೆದು ನೋಡುವಾಗ ಡೀಟೇಲ್ಸ್ ನೋಡುವಾಗ ನನಗೇನೆ ಆಶ್ಚರ್ಯ ಅನಿಸ್ತು, ಏನು ಇಲ್ವಲ್ಲ, ಪೂಜೆ ಮಾಡಕ್ ಇನ್ಸ್ಟ್ರಕ್ಷನ್ ಇಲ್ಲ ಅಂದ್ರೆ ಹೆಂಗ್ ಮಾಡ್ತಾರೆ ಎಲ್ರು ಪೂಜೆ ಅಂತ ಬೇಜಾರಾಗ್ತಿತ್ತು. ಇದು ಪುಸ್ತಕ ತುಂಬಾ ಹಳೇದಾಗಿದೆ, ಏನು ಅನ್ಕೋಬೇಡಿ, ತುಂಬಾ ಹಳೇದಾಗಿದೆ. ಇದು ತುಂಬಾ ಹಳೆ ಪುಸ್ತಕ, ಸುಮಾರು 25 ವರ್ಷ ಆಗಿದೆ ಈ ಪುಸ್ತಕಕ್ಕೆ ನಾನು ಕೊಂಡ್ಕೊಂಡು. ಬಟ್ ಪಬ್ಲಿಷ್ ಆಗಿರೋದು ₹5 ಪುಸ್ತಕ, ಇದು ₹5 ಪುಸ್ತಕ ಇದು. ಎರಡು 2000ನೇ ಇಸ್ವಿಯಲ್ಲಿ ಇದು ಪ್ರಕಟ ಆಗಿರೋದು, ಮುದ್ರಣ ಆಗಿರೋದು. 5,000 ಕಾಪಿ ಇದನ್ನ ಮುದ್ರಣ ಮಾಡಿದಾರಂತೆ. ಲಕ್ಕಿಲಿ ಆ ತಾಯಿ ಆಶೀರ್ವಾದ ನನಗೊಂದು ಪುಸ್ತಕ ಇದು ಸಿಕ್ಕಿದೆ. ಇಷ್ಟು ಡೀಟೇಲ್ ಆಗಿ ನೀಟಾಗಿ ಪೂಜೆ ಬಗ್ಗೆ ಕೊಟ್ಟಿದ್ದಾರೆ ಅಂತಂದ್ರೆ ಹೊಸದಾಗಿ ಮಾಡೋರು ಕೂಡ ಇದನ್ನ ನೋಡ್ಕೊಂಡು ಮಾಡ್ಬೋದು. ತುಂಬಾ ಚೆನ್ನಾಗಿ ಯಾವ ರೀತಿ ನೀವು ಪೂಜೆಗೆ ಏನೇನ್ ಜೋಡಿಸ್ಕೋಬೇಕು, ಏನ್ ಮಾಡ್ಬೇಕು, ಆಮೇಲೆ ಯಾವ ಪೂಜೆನ ಯಾವ ರೀತಿ ಮಂತ್ರ ಹೇಳ್ಬೇಕು, ಏನ್ ಪೂಜೆ ಮಾಡುವಾಗ ಏನ್ ಪ್ರತಿಯೊಂದು ಡೀಟೇಲ್ ಆಗಿದೆ. ತುಂಬಾ ಪುಟ್ಟದಾಗಿದೆ, ಮತ್ತೆ ಎಷ್ಟು ದಪ್ಪ ಇದೆ ಅಂತ ಏನಿಲ್ಲ, ಪುಟ್ಟದಾಗಿದೆ. ಲಾಸ್ಟಿಗೆ ಒಂದು ಶ್ಲೋಕ ಕೂಡ ಇದೆ. ನನಗಿದು ಕಂಪ್ಲೀಟ್ ಅಂತ ಅನ್ಸುತ್ತೆ. ನನ್ನ ಹತ್ರ ಒಂದು 5-6 ಪುಸ್ತಕ ಇದೆ, ಕುಂಕುಮ ಕೊಟ್ಟಿದ್ದು, ಇನ್ನೊಂದ್ಸಲ ನಾನು ತಗೊಂಡಿದ್ದು, ನೋಡೋಣ ಇವಾಗ ಹೆಂಗಿದೆ ಅಂತ ತಗೊಂಡಿದ್ದು, ಈ ತರ ಒಂದು 5-6 ಪುಸ್ತಕ ಇದೆ. ಬಟ್ ದಿಸ್ ಈಸ್ ದ ಬೆಸ್ಟ್ ಅಂತ ನನಗೆ ಯಾವಾಗ್ಲೂ ಅನ್ಸುತ್ತೆ. ಇದ್ರದ್ದು PDF ಹಾಕ್ಲಿ ಬರಲ್ಲ. ಯಾರೋ ಒಬ್ರು ಹೇಳ್ತಾ ಇದ್ರು, ಯಾರೋ ಒಬ್ರು ಅಷ್ಟು ಸಲ ಕೇಳ್ತಾ ಇದಾರೆ, ದಯವಿಟ್ಟು ಅವ್ರ ಪರವಾಗಿ ನಾನ್ ರಿಕ್ವೆಸ್ಟ್ ಮಾಡ್ತೀನಿ PDF ಹಾಕ್ರಿ ಅಂತೆಲ್ಲ ಹಾಕಿದ್ರು. PDF ನ ನಮ್ಮ ಯೂಟ್ಯೂಬ್ ಅಲ್ಲಿ ಹಾಕ್ಲಿಕ್ಕೆ ಬರಲ್ಲ. ಸೊ ಗೂಗಲ್ ಡ್ರೈವ್ ಲಿಂಕ್ ನಾನು ಹಾಕ್ತೀನಿ, ಕಮೆಂಟ್ ಅಲ್ಲಿ ಹಾಕಿ ಪಿನ್ ಮಾಡ್ತೀನಿ. ಓಕೆನಾ? ಆ ಪಿನ್ ಅನ್ನ ನೀವು ನಿಮ್ಮ ಕ್ಲಿಕ್ ಮಾಡಿದ್ರೆ ನಿಮ್ಮ ಡ್ರೈವ್ ಅಲ್ಲಿ ಓಪನ್ ಮಾಡ್ಕೊಳ್ಳಿ. ಆಗ ನಿಮ್ಗೆ ಕಂಪ್ಲೀಟ್ ಇದರಲ್ಲಿ ಎಷ್ಟು ಪುಟಗಳಿದೆ ಗೊತ್ತಾ? 24 ಪುಟ ಇದೆ. 24 ಪುಟನೂ ನಿಮ್ಗೆ ಡ್ರೈವ್ ಅಲ್ಲಿ ಸಿಗುತ್ತೆ, ಓಪನ್ ಆಗುತ್ತೆ. ರೆಡಿ ಫೋಟೋ ಕ್ಲಿಕ್ ಮಾಡಿ ಇಟ್ಟಿದ್ದೀನಿ. ನೀವು ಬೇಕಾದ್ರೆ ಅದನ್ನ ಪ್ರಿಂಟ್ ತೆಗೆಸ್ಕೊಂಡು ಒಂದು ಪುಸ್ತಕನೂ ಮಾಡ್ಕೋಬಹುದು. ನಾನು ಆದಷ್ಟು ಬೇಗ ಇದಕ್ಕೊಂದು ಒಳ್ಳೆ ಕವರ್ ಹಾಕಿಸ್ಬೇಕು. ಸೊ ಇದ್ರ ಪ್ರಿಂಟ್ ನಾನು PDF ನ ಡ್ರೈವ್ ಅಲ್ಲಿ ಕಾಪಿ ಮಾಡಿ ಡ್ರೈವ್ ಲಿಂಕ್ ಅನ್ನ ನಿಮ್ಗೆ ಕೊಟ್ಟಿರ್ತೀನಿ, ನೀವೆಲ್ಲ ತಗೋಬಹುದು ಅಂತ ಹೇಳ್ತೀನಿ. ಇದಿಷ್ಟು ವರಮಹಾಲಕ್ಷ್ಮಿ ಕುರಿತಾದದ್ದು. ನಿಮ್ಗೆ ಇನ್ನೇನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ, ಸಾಧ್ಯವಾದ್ರೆ ರಿಪ್ಲೈ ಮಾಡ್ತೀನಿ. ಇಲ್ಲಾಂದ್ರೆ ಅದ್ರ ಕುರಿತಾಗಿ ಮತ್ತೊಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಇಷ್ಟ ಆದ್ರೆ ಗೊತ್ತಲ್ಲ, ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.